ನಾನಿವತ್ತು ನಿಮಗೆ ಹೇಗೆ ಸ್ಕಿನ್ ಕೇರ್ ಮಾಡ್ಕೊಳ್ಳೋದು, ಅದು ನಾವು ಮನೆಯಲ್ಲಿರುವಂಥ ಆಯಿಲ್ಸ್ನ ಯೂಸ್ ಮಾಡಿಕೊಂಡು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಆಯಿಲ್ ಮಸಾಜ್ನ ವಾರದಲ್ಲಿ ಒಂದು ಸಲ ಸ್ನಾನಕ್ಕಿಂತ ಮುಂಚೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಷ್ಟು ಸ್ಕಿನ್ ಬೆನಿಫಿಟ್ಸ್ ಇದೆ ಮತ್ತು ಇದು ಯಾವ ರೀತಿಯಾಗಿ ನಿಮ್ಮ ಸ್ಕಿನ್ಗೆ ಗ್ಲೋ ಕೊಡುತ್ತೆ ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿಲ್ಲಿ ಯಾವ ರೀತಿಯಾದ ಎಣ್ಣೆಗಳನ್ನು ಯೂಸ್ ಮಾಡಿಕೊಂಡು ವಾರಕ್ಕೆ ಒಂದು ಸಲ ಈ ರೀತಿಯಾಗಿ ಸ್ನಾನಕ್ಕಿಂತ ಮುಂಚೆ ನೀವು ಮಾಡ್ಕೊಳ್ಳೋ ಸ್ಕಿನ್ ಕೇರಿಂದ ನಿಮಗೆ ಸ್ಕಿನ್ ಎಷ್ಟು ಗ್ಲೋ ಆಗುತ್ತೆ ಮತ್ತು ವಾರದಲ್ಲಿ ಆಗಿರುವಂಥ ಸ್ಕಿನ್ನಲ್ಲಿ ಆಗಿರುವಂಥ ಟ್ಯಾನ್ ಆಗಿರ್ಬೋದು, ಡ್ಯಾಮೇಜ್ ಆಗಿರ್ಬೋದು, ಅದನ್ನೆಲ್ಲ ಹೇಗೆ ಕ್ಲಿಯರ್ ಮಾಡ್ಕೊಳ್ಬೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಬೌಲ್ನ ತೊಗೊಂಡು ಅಲ್ಲಿ ನಾನು ಇದಕ್ಕೆ 2 ಡ್ರಾಪಷ್ಟು ಹರಳೆಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಪ್ಯೂರ್ ಆಗಿರುವಂಥ ಹರಳೆಣ್ಣೆನ ಯೂಸ್ ಮಾಡಿ ನಾನಿಲ್ಲಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. 2 ಡ್ರಾಪಷ್ಟು ಹರಳೆಣ್ಣೆನ ಹಾಕ್ಕೊಳ್ಳಿ, 2 ರಿಂದ 3 ಡ್ರಾಪಷ್ಟು ಹರಳೆಣ್ಣೆನ ಹಾಕ್ಕೊಳ್ಳಿ. ಹಾಗೆ ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಯಾವುದಾದ್ರೂ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಬೋದು. ಮನೆಯಲ್ಲಿ ಕೋಲ್ಡ್ ಪ್ರೆಸ್ ಇದೆ ಅಂದರೆ ನೀವು ಅದನ್ನು ಯೂಸ್ ಮಾಡ್ಬೋದು, ಇಲ್ಲಾಂದರೆ ನಾನಿಲ್ಲಿ ಪ್ಯಾರಾಚೂಟ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೂ ಕೂಡ ಪ್ಯಾರಾಚೂಟವನ್ನು ಯೂಸ್ ಮಾಡ್ಬೋದು. ಹಾಗೆ ನಾನಿಲ್ಲಿ ಮತ್ತೆ ಇನ್ನೂ 1 ಡ್ರಾಪಷ್ಟು ಸ್ವಲ್ಪ ಹರಳೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. 3 ರಿಂದ 4 ಡ್ರಾಪ್ ಹರಳೆಣ್ಣೆನೇ ಹಾಕ್ಕೊಳ್ಳಿ, ಮತ್ತೆ 3 ರಿಂದ 4 ಡ್ರಾಪಷ್ಟು ನೀವು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಕೊಳ್ಳಿ. ಎರಡೂ ನಿಮಗೆ ಸಮ ಪ್ರಮಾಣದಲ್ಲಿ ನೀವು ಹಾಕ್ಕೊಳ್ಬೇಕಾಗತ್ತೆ. ಇವಾಗ 2 ಎಣ್ಣೆನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಆಲ್ಮಂಡ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು, ಅಥವಾ ನೀವು ರೆಗ್ಯುಲರ್ ಆಗಿ ಸ್ಕಿನ್ಗೆ ಯಾವುದಾದ್ರೂ ಬೇರೆ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ, ವಿಟಮಿನ್ ಇ ಆಯಿಲ್ನ ಯೂಸ್ ಮಾಡ್ತೀನಿ ಅಂದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಇವಾಗ ನಾನು ನಿಮಗೆ ಇದನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು, ಯಾವ ರೀತಿಯಾಗಿ ಮಸಾಜ್ ಮಾಡ್ಕೋಬೇಕು, ಮತ್ತು ನೆಕ್ಸ್ಟ್ ಇನ್ನೂ ಒಂದು ಸ್ಟೆಪ್ ಇದೆ, ಇಂಪಾರ್ಟೆಂಟ್ ಸ್ಟೆಪ್ಪು. ಅದನ್ನಂತೂ ನೀವು ಸ್ಕಿಪ್ ಮಾಡಬೇಡಿ, ಏಕೆಂದರೆ ಅದೇ ಮೇನ್ ಸ್ಟೆಪ್ ಅಂತಲೇ ಹೇಳ್ಬೋದು. ಇದಂತೂ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಸ್ನಾನಕ್ಕಿಂತ ಮುಂಚೆ ಈ ರೀತಿ ನೀವು ಟ್ರೈ ಮಾಡಿ, ನಿಮ್ಮ ಸ್ಕಿನ್ ತುಂಬ ಗ್ಲೋ ಬರುತ್ತೆ. ನಿಮಗೆ ಆಲ್ಮೋಸ್ಟ್ ನಿಮಗೆ ಸ್ಕಿನ್ ತುಂಬ ಪ್ಲಾಸ್ಟಿಕ್ ರೀತಿ ಆಗುತ್ತೆ, ತುಂಬ ಗ್ಲೋ ಬರುತ್ತೆ, ಮತ್ತು ತುಂಬ ಸ್ಕಿನ್ ತುಂಬ ಹೆಲ್ದಿಯಾಗಿ ನ್ಯಾಚುರಲ್ ಆಗಿ ಕಾಣುತ್ತೆ. ನೋಡಿ, ಈ ರೀತಿಯಾಗಿ ನಾವು ಆಯಿಲ್ನ ನೀಟಾಗಿ ಅಪ್ಲೈ ಮಾಡಿಕೊಂಡು ನಾವು 2 ಕೈಯಲ್ಲಿ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಸ್ಕಿನ್ ಗ್ಲೋ ಆಗೋದಕ್ಕೆ ಶುರುವಾಗುತ್ತೆ. ಯಾರಿಗೆಲ್ಲ ಫೈನ್ ಲೈನ್ಸ್ ಇದೆ ಅವರಿಗೆ ಕೂಡ ಇದು ಕಮ್ಮಿ ಆಗೋದಕ್ಕೆ ಶುರುವಾಗುತ್ತೆ. ಯಾರಿಗಾದರೂ ಆಯಿಲ್ ಸ್ಕಿನ್ ಇದ್ದರೆ ನೀವು ಆದಷ್ಟು ಇದನ್ನು ಅವಾಯ್ಡ್ ಮಾಡಿ. ಬಟ್ ಸ್ನಾನಕ್ಕಿಂತ ಮುಂಚೆ ಇದನ್ನು ಮಾಡ್ಕೊಳ್ಳೋದ್ರಿಂದ ನಾನು ನೆಕ್ಸ್ಟ್ ಇನ್ನೂ ಒಂದು ಸ್ಟೆಪ್ಪನ್ನು ತೋರಿಸ್ತೀನಿ. ಅದನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಆಯಿಲ್ ಸ್ಕಿನ್ ಇರೋರು ಕೂಡ ಟ್ರೈ ಮಾಡ್ಬೋದು. ನೋಡಿ, ಈ ರೀತಿ ನಾವು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಐಬ್ರೋಗೆ ಮತ್ತು ಕಣ್ಣಿನ ರೆಪ್ಪೆಗಳಿಗೆಲ್ಲ ನಾವು ಎಣ್ಣೆನ ಹಾಕ್ಕೊಂಡು ನೀಟಾಗಿ ವಾರಕ್ಕೆ ಒಂದು ಸಲ ಈ ರೀತಿ ಮಾಡ್ಕೊಳ್ಳಿ. ಆಯಿಲ್ ಮಸಾಜ್ ಸ್ಕಿನ್ನಿಗೆ ಭಾಳ ಒಳ್ಳೆಯದು. ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಆಗುತ್ತೆ, ಸ್ಕಿನ್ ಗ್ಲೋ ಆಗೋದಕ್ಕೆ ಶುರುವಾಗುತ್ತೆ. ನೋಡಿ, ಈ ರೀತಿ ನಾವು ಸ್ಕಿನ್ನಿಗೆ ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ನಾವು ಸ್ಕಿನ್ನನ್ನು ಮಸಾಜ್ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ನಾನು ನಿಮಗೆ ಆಲ್ಮೋಸ್ಟು ಕೊನೆಯ ಸ್ಟೆಪ್ ಅಂತೂ ನೀವು ಖಂಡಿತ ಫಾಲೋ ಮಾಡಬೇಕಾಗತ್ತೆ. ಈ ರೀತಿ ಮಸಾಜ್ ಮಾಡ್ಕೊಂಡಿದ್ದ ನಂತರ ಹೇಗೆ ಮಾಡ್ಕೋಬೇಕು ಎಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇದನ್ನು ಇದೇ ವಾರ ನೀವು ಖಂಡಿತ ಟ್ರೈ ಮಾಡಿ. ಈ ಸಂಡೇ ನೀವು ಖಂಡಿತ ಟ್ರೈ ಮಾಡಿ. ನೀವು ನೆಕ್ಸ್ಟ್ ಸಂಡೇ ನನಗೆ ಹೇಳ್ತೀರಾ ಥ್ಯಾಂಕ್ ಯು ಅಂತ. ಅಷ್ಟು ಒಳ್ಳೆ ರಿಸಲ್ಟ್ನ ನಿಮಗೆ ಇಡೀ ವಾರ ಕೊಟ್ಟಿರುತ್ತೆ. ಸ್ಕಿನ್ನು ಕೂಡ ತುಂಬ ಗ್ಲೋ ಆಗಿ ಕಾಣಿಸ್ತಾ ಇರುತ್ತೆ, ಹೆಂಗಾಗಿ ಕಾಣಿಸುತ್ತೆ. ಹಾಗೆ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಿ ಆಗೋದ್ರಿಂದ ನಮಗೆ ತುಂಬ ರಿಲೀಫ್ ಅನಿಸುತ್ತೆ. ಮತ್ತು ಸ್ಟ್ರೆಸ್ ಆಗಿದ್ದರೆ ಕೂಡ ನಮಗೆ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ಕಿನ್ ಕೂಡ ಗ್ಲೋ ಆಗುತ್ತೆ. ಇವಾಗ ಇದನ್ನು ನಾವು ಚೆನ್ನಾಗಿ ಈ ರೀತಿಯಾಗಿ ಸ್ಕ್ರಬ್ ಮಾಡ್ಕೋಬೇಕಾಗತ್ತೆ. ನಂತರ ನಾನಿಲ್ಲಿ ಸ್ವಲ್ಪ ಸ್ಟೀಮನ್ನು ಕೊಡ್ತಾ ಇದ್ದೀನಿ ಸ್ಕಿನ್ನಿಗೆ. ನೋಡಿ, ಈ ರೀತಿಯಾಗಿ ನಾವು ಸ್ಟೀಮ್ ಕೊಡಬೇಕು. ನಾವು ಚೆನ್ನಾಗಿ ಮಸಾಜ್ ಮಾಡ್ಕೊಂಡಿದ್ದ ನಂತರ ನಾವು ಸ್ಟೀಮರಲ್ಲಿ ನಾವು 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ನಾವು ರೆಗ್ಯುಲರಾಗಿ ಹೇಗೆ ಸ್ಟೀಮ್ ಕೊಡ್ತೀವಿ ಆ ರೀತಿಯಾಗಿ ನಾವು ಸ್ಟೀಮ್ ಕೊಡಬೇಕಾಗತ್ತೆ. ಸೊ ಈ ರೀತಿ ಸ್ಟೀಮ್ ಕೊಡೋದ್ರಿಂದ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ, ಸ್ಕಿನ್ ಡ್ಯಾಮೇಜ್ ಆಗಿದ್ರೆ ಲೈಟನ್ ಆಗುತ್ತೆ, ಮತ್ತು ಪೋರ್ಸ್ ಎಲ್ಲ ಓಪನ್ ಆಗುತ್ತೆ. ಇದರಿಂದ ನಮಗೆ ತುಂಬ ಎಫೆಕ್ಟಿವ್ ಆಗಿ ಆಯಿಲ್ ಅಬ್ಸರ್ವ್ ಆಗುತ್ತೆ. ಇದರಿಂದ ನಮಗೆ ತುಂಬ ಬೆನಿಫಿಟ್ಸ್ ಇದೆ. ಈ ರೀತಿಯಾಗಿ ನಾವು ಆಯಿಲ್ ಮಸಾಜ್ ಮಾಡ್ಕೊಂಡಿದ್ದ ನಂತರ ಸ್ಟೀಮ್ ಕೊಡೋದ್ರಿಂದ ನೋಡಿ, ಈ ರೀತಿಯಾಗಿ ನಾವು ಸ್ಟೀಮನ್ನು ಕೊಡಬೇಕಾಗತ್ತೆ. ನಮಗೆ ಫೇಸಲ್ಲಿರುವಂಥ ಆಯಿಲೆಲ್ಲ ನೀಟಾಗಿ ಸ್ಕಿನ್ನಿಗೆ ಅಬ್ಸರ್ವ್ ಆಗೋದಕ್ಕೆ ನಾವು ಈ ರೀತಿಯಾಗಿ ಒಂದು ಸ್ಟೀಮನ್ನು ಕೊಡಬೇಕು. ಇದನ್ನು ವಾರಕ್ಕೊಂದ್ಸಲಿ ಖಂಡಿತ ಟ್ರೈ ಮಾಡಿ. ಸೊ ರೀತಿ ಸ್ಟೀಮೆಲ್ಲ ಕೊಟ್ಟಿದ ನಂತರ ಪೋರ್ಸ್ ಎಲ್ಲ ಓಪನ್ ಆಗಿರುತ್ತೆ. ಇವಾಗ ನಾನು ಇದಕ್ಕೆ ಒಂದು ಸ್ಕ್ರಬ್ಬನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಆರೆಂಜ್ ಪೀಲ್ ಆಫ್ ಸ್ಕ್ರಬ್ಬನ್ನು ಯೂಸ್ ಮಾಡ್ತಾ ಇದ್ದೀನಿ. ಆರೆಂಜ್ ಪೀಲ್ ಸ್ಕ್ರಬ್ಬನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಯಾವುದಾದ್ರೂ ಸ್ಕ್ರಬ್ಬನ್ನು ಯೂಸ್ ಮಾಡ್ಬೋದು. ನಾನು ಹಿಮಾಲಯ ಅವ್ರದ್ದು ಆರೆಂಜ್ ಪೀಲ್ ಸ್ಕ್ರಬ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಯಾವುದಾದ್ರೂ ನೀವು ಸ್ಕ್ರಬ್ಬನ್ನು ಯೂಸ್ ಮಾಡ್ಬೋದು.
ವಾಲ್ನಟ್ ಸ್ಕ್ರಬ್ಬನ್ನು ಯೂಸ್ ಮಾಡ್ಬೋದು. ಎವರ್ ಯೂತ್ ಅವ್ರದ್ದು ನೀವು ಯಾವುದು ರೆಗ್ಯುಲರ್ ಸ್ಕ್ರಬ್ಬನ್ನು ಯೂಸ್ ಮಾಡ್ತಾ ಇದ್ದೀರಾ ಆ ಸ್ಕ್ರಬ್ನ ನೀವಿಲ್ಲಿ ಈ ರೀತಿಯಾಗಿ ನೀವು ಸ್ಕ್ರಬ್ ಮಾಡ್ಕೋಬೇಕಾಗತ್ತೆ. ನಮಗೆ ಪೋರ್ಸ್ ಎಲ್ಲ ಚೆನ್ನಾಗಿ ಓಪನ್ ಆಗಿರೋದ್ರಿಂದ ಆಯಿಲ್ ಅಪ್ಲೈ ಮಾಡೋದ್ರಿಂದ ನಮಗೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ನು ತುಂಬ ಗ್ಲೋ ಆಗುತ್ತೆ, ತುಂಬ ಸಾಫ್ಟ್ ಆಗುತ್ತೆ, ಮತ್ತು ನಿಮಗೆ ತುಂಬ ಗ್ಲೋ ಅನಿಸುತ್ತೆ, ಮತ್ತು ಸ್ಕಿನ್ ತುಂಬ ಹೆಲ್ದಿ ಅನಿಸುತ್ತೆ, ತುಂಬ ರಿಫ್ರೆಶ್ ಅನಿಸುತ್ತೆ. ಸೊ ಈ ರೀತಿ ನಾವು ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕು. ನೀವು ಯಾವುದಾದ್ರೂ ಸ್ಕ್ರಬ್ಬರ್ನ ಯೂಸ್ ಮಾಡಿ. ಯಾವುದು ಸ್ಕ್ರಬ್ ಇಲ್ಲ ಮನೆಯಲ್ಲಿ, ನಾವು ರೆಗ್ಯುಲರಾಗಿ ಯಾವುದೇ ರೀತಿಯಾದ ಸ್ಕ್ರಬ್ಬರ್ನ ನಾನು ಯೂಸ್ ಮಾಡಲ್ಲ ಅಂತಂದರೆ, ನೀವು ಯಾವುದೇ ರೀತಿಯಾದ ಸ್ಕ್ರಬ್ಬನ್ನು ಯೂಸ್ ಮಾಡಲ್ಲ ಮನೆಯಲ್ಲಿ ಅಂತಂದರೆ 1 ಸ್ಪೂನ್ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಕೂಡ ನೀವು ಮಾಡ್ಕೊಳ್ಬೋದು. ಅದು ಕೂಡ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ನಿಮಗೆ. ಸೊ ಈ ರೀತಿ ಮಾಡ್ಕೊಂಡಿದ್ದ ನಂತರ ನೀವು ಸ್ನಾನ ಮಾಡ್ಕೋಬೋದು, ಅಥವಾ ನೀವು ಕಡಲೆ ಹಿಟ್ಟನ್ನು ಯೂಸ್ ಮಾಡಿ. ಆದಷ್ಟು ಫಸ್ಟ್ ಡೇ ನಾವು ಯಾವುದೇ ರೀತಿಯಾದ ಸ್ಕಿನ್ ರೆಮಿಡಿ ಮಾಡಿದಾಗ ಆದಷ್ಟು ಕಡಲೆ ಹಿಟ್ಟಲ್ಲಿ ಫೇಸ್ ವಾಶ್ನ ಮಾಡ್ಕೋಬೇಕಾಗತ್ತೆ. ಯಾವುದೇ ರೀತಿಯಾದ ಸೋಪನ್ನು ಯೂಸ್ ಮಾಡಬಾರ್ದು. ಈ ರೀತಿ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಂಡಿದ್ದ ನಂತರ ನಾವು ಬಿಸಿನೀರಲ್ಲಿ ಆದಷ್ಟು ನಾವು ವಾಶ್ ಮಾಡ್ಕೋಬೇಕು. ಅದಕ್ಕೆ ನಾವು ಸ್ನಾನಕ್ಕಿಂತ ಮುಂಚೆ ಯೂಸ್ ಮಾಡಿದ್ರೆ ಇದೆಲ್ಲ ನಮಗೆ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಇದನ್ನು ವಾರಕ್ಕೆ ಒಂದು ಸಲ ಟ್ರೈ ಮಾಡಿ, ಸ್ಕಿನ್ನಿಗೂ ರಿಫ್ರೆಶ್ ಅನಿಸುತ್ತೆ. ಸೊ ಇವಾಗ ನಾನು ಆಲ್ಮೋಸ್ಟ್ ನೀಟಾಗಿ ಮಸಾಜ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ನೀಟಾಗಿ ಬಿಸಿ ನೀರಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ ಫೇಸನ್ನು. ನೋಡ್ಬೋದು ನೀವು ಎಷ್ಟು ಸಾಫ್ಟ್ ಅನಿಸುತ್ತೆ ಸ್ಕಿನ್ನು. ಇದು ನಿಮಗೆ ಸ್ವಲ್ಪ ಹೊತ್ತಾದಮೇಲೆ ಗ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಕಡಲೆ ಹಿಟ್ಟಲ್ಲಿ ವಾಶ್ ಮಾಡಿದ್ದೀನಿ. ನೀವು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.